Hallelujah. Hallelujah. Praise the Lord. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. Psalm chapter 91. ನಾವು ಕೀರ್ತನೆ 91ನೇ ಅಧ್ಯಾಯವನ್ನ ನಾವು ಧ್ಯಾನ ಮಾಡ್ತಾ ಇದ್ದೇವೆ. I was sharing with one of our brothers. ನಾನು ಒಬ್ಬ ಸಹೋದರರ ಜೊತೆ ನಾವು ಈ ರೀತಿಯಲ್ಲಿ ನಾನು ಹಂಚಿಕೊಳ್ಳುತ್ತಿದ್ದೆ. What inspired me to pick this subject to ಈ teach in the ಕೀರ್ತನೆ church? 91ನೇ ಅಧ್ಯಾಯ ಈ ವಿಷಯವನ್ನ ಹೆಚ್ಚಾಗಿ ತಿಳಿದುಕೊಳ್ಳೋದಕ್ಕೋಸ್ಕರವಾಗಿ ನನ್ನನ್ನ ಯಾವುದು ಪ್ರೇರೇಪಣೆಗೊಳಿಸಿತು ಅನ್ನೋ ವಿಚಾರ ನಾನು ಅವರ ಜೊತೆ ಹಂಚಿಕೊಳ್ಳುತ್ತಾ ಇದ್ದೆ. It was my friend in my studies in Mangalore. It was her dependence on Psalm chapter 91 inspired me to pick this subject. ನನ್ನ ಮಂಗಳೂರು ಪಟ್ಟಣದಲ್ಲಿ ನಾನು ಓದುವಂತ ಸಂದರ್ಭದಲ್ಲಿ ನನಗೊಬ್ಬರು ಸ್ನೇಹಿತೆ ಇದ್ದಳು. ಆಕೆ ಕೀರ್ತನೆ 91ನೇ ಅಧ್ಯಾಯದ ಮೇಲೆ ಯಾವ ರೀತಿಯಲ್ಲಿ ಅವಲಂಬಿತಳಾಗಿದ್ದಳೋ ಆ ವಿಚಾರ ನನ್ನನ್ನ ಈ ಒಂದು ವಿಷಯವನ್ನು ತೆಗೆದುಕೊಳ್ಳುವಂತೆ. Dependence on this Psalms, how it changed her life, how it became a blessing in her life. I want to tell you just in 1 or 2 minutes. ಕೀರ್ತನೆ 91ನೇ ಅಧ್ಯಾಯದಲ್ಲಿರುವ ವಾಕ್ಯಗಳ ಮೇಲೆ ಆಕೆ ಯಾವ ರೀತಿಯಲ್ಲಿ ಅವಲಂಬಿತಳಾಗಿದ್ದಳು, ಆ ಅವಲಂಬಿತಳಾಗಿದ್ದರ ನಿಮಿತ್ತವಾಗಿ ಆಕೆ ಜೀವಿತ ಯಾವ ರೀತಿಯಲ್ಲಿ ಮಾರ್ಪಟ್ಟಿತು ಅದರ ವಿಚಾರ ನಿಮ್ಮ ಬಳಿ ನಾನು 1-2 ನಿಮಿಷಗಳ ಬಗ್ಗೆ ಮಾತನಾಡಲು ಬಯಸುತ್ತೇನೆ. My friend, she used to travel every day from city because our college was in the outskirts of Mangalore city. ನನ್ನ ಸ್ನೇಹಿತೆ ಆಕೆ ತನ್ನ ಸಿಟಿ ಅಂದ್ರೆ ಆಕೆ ಮನೆ ಸಿಟಿಯಲ್ಲಿತ್ತು, ಪಟ್ಟಣದಲ್ಲಿತ್ತು. ಅಲ್ಲಿಂದ ಆಕೆ ಹೊರಗಡೆ ಅಂದ್ರೆ ಮಂಗಳೂರು ಪಟ್ಟಣದ ಹೊರವಲಯದಲ್ಲಿ ಇದ್ದಂತ ಆ ಒಂದು ಕಾಲೇಜ್ಗೆ ಹೋಗುವಂತ ಆಕೆಗೆ ಪರಿಸ್ಥಿತಿ ಇತ್ತು. That was at least half an hour of journey from our house to our college. ಆ ಮನೆಯಿಂದ ಅರ್ಧ ಗಂಟೆ ಆಕೆ ಪ್ರಯಾಣ ಮಾಡಿ ಕಾಲೇಜ್ಗೆ ಪ್ರತಿದಿನ ಹೋಗುತ್ತಿದ್ದಳು. In the morning she travels for half an hour to college and in the evening half an hour back to her college. ಬೆಳಗಿನ ಸಮಯದಲ್ಲಿ ಅರ್ಧ ಗಂಟೆ ಆಕೆ ತನ್ನ ಮನೆಯಿಂದ ಕಾಲೇಜಿಗೆ ಪ್ರಯಾಣ ಮಾಡುತ್ತದೆ. ಅದೇ ರೀತಿಯಲ್ಲಿ ಕಾಲೇಜಿನಿಂದ ಸಂಜೆ ವೇಳೆ ಕಾಲೇಜಿನಿಂದ ಮನೆಗೂ ಕೂಡ ಅರ್ಧ ಗಂಟೆ ಪ್ರಯಾಣ ಮಾಡುತ್ತಿದ್ದಳು. One day I got a chance to stay in her home. ಒಂದು ದಿವಸ ನನಗೆ ಆಕೆಯ ಮನೆಯಲ್ಲಿ ಉಳಿಕೊಳ್ಳುವುದಕ್ಕೆ ನನಗೆ ಅವಕಾಶ ದೊರಕಿತ್ತು. The next day we both had to travel from her house to our college. ತದನಂತರ ಅಲ್ಲಿ ಉಳ್ಕೊಂಡ ನಂತರ ಆ ಕಾಲೇಜಿಗೆ ನಾನು ಅವಳ ಜೊತೆಗೆ ಅವಳ ಮನೆಯಿಂದ ನಾನು ಕಾಲೇಜಿಗೆ ಪ್ರಯಾಣ ಮಾಡಿದೆ. ಮಾರನೆಯ ದಿವಸ while we both were sitting together in the city bus, ನಾವಿಬ್ಬರು ಕೂಡ ಒಂದು ಸಿಟಿ ಬಸ್ ಅಲ್ಲಿ ಕುಳಿತುಕೊಂಡು ಹೋಗುವಂತ ಸಂದರ್ಭದಲ್ಲಿ just in somewhere in the middle I wanted to tell her something. ಆ ಒಂದು ಪ್ರಯಾಣದ ಮಧ್ಯದಲ್ಲಿ ಬಸ್ ಅಲ್ಲಿ ಕೂತಿರುವಾಗ ನಾನು ಏನೋ ಹೇಳಬೇಕೆಂದು ನನ್ನ ಬಾಯನ್ನು ತೆರೆದೆ. When I just saw her, she was reciting something. ನಾನು ಆಕೆಯನ್ನು ನೋಡುವಾಗ ಆಕೆ ಏನೋ ಬಾಯಲ್ಲಿ ಹೇಳುತ್ತಾ ಅದನ್ನ ಬಾಯಾಟಾಗಿ ಏನೋ ಒಂದು ಬಾಯಲ್ಲಿ ಹೇಳುತ್ತಿದ್ದಳು. And she did not speak to me until we reached our college. ಕಾಲೇಜಿಗೆ ನಾವು ಪ್ರವೇಶ ಮಾಡಿದ ಆ ಪ್ರಯಾಣ ಮುಗಿಯೋ ತನಕ ಅಂದ್ರೆ ಕಾಲೇಜಿಗೆ ರೀಚ್ ಆಗೋ ತನಕ ಆಕೆ ನನ್ನಲ್ಲಿ ಏನೂ ಮಾತನಾಡಲಿಲ್ಲ. Later she told me. ತದನಂತರ ಆಕೆ ಈ ರೀತಿಯಲ್ಲಿ ಹೇಳಿದಳು, while I'm traveling in the bus, ನಾನು ಬಸ್ಸಿನಲ್ಲಿ ಪ್ರಯಾಣ ಮಾಡುವಂತ ಸಂದರ್ಭದಲ್ಲಿ wherever I go, ನಾನು ಎಲ್ಲೇ ಹೋದರೂ ಕೂಡ I don't speak to anyone. ನಾನು ಯಾರ ಜೊತೆ ಕೂಡ ಮಾತನಾಡುವುದಿಲ್ಲ. Because I'll be reciting and meditating on Psalm chapter 91. ನಾನು ಕೀರ್ತನೆ 91ನೇ ಅಧ್ಯಾಯವನ್ನ ನಾನು ಬಾಯಾಟ ಮಾಡಿಕೊಂಡು ಅದನ್ನ ಹೇಳುತ್ತಲೇ ಇರುತ್ತೇನೆ, ಅದನ್ನ ಧ್ಯಾನ ಮಾಡುತ್ತಲೇ ಇರುತ್ತೇನೆ. Because she was very fearful in her life for some reason. ಯಾವುದೋ ಒಂದು ವಿಚಾರಕ್ಕಾಗಿ ಆಕೆಯ ಜೀವಿತದಲ್ಲಿ ಆಕೆಯ ಭವಿಷ್ಯದ ವಿಚಾರವಾಗಿ ಆಕೆ ಭಯಭೀತಳಾಗಿದ್ದಳು. She was very fearful, especially about her marriage life. ಆಕೆ ಮದುವೆ ಜೀವಿತದ ವಿಚಾರವಾಗಿ ಆಕೆ ಬಹಳ ಭಯ ಹೊಂದಿದ್ದಳು. She has seen something bad happening in her elder sister's life. ಆಕೆ ಅಕ್ಕನ ಜೀವಿತದಲ್ಲಿ ನಡೆದಂತಹ ಒಂದು ದುರ್ಘಟನೆ ಆಕೆಯನ್ನ ಈ ರೀತಿಯಲ್ಲಿ ಆ ಒಂದು ವಾಕ್ಯಗಳ ಮೇಲೆ ಅವಲಂಬಿತಳಾಗುವಂತೆ ಮಾಡಿತು. Whenever she was idle, she was not idle, but she was always meditating on this chapter, Psalm chapter 91. ಅದಕ್ಕೋಸ್ಕರವಾಗಿ ಆಕೆ ಯಾವಾಗ ಸುಮ್ಮನಿರುತ್ತಿದ್ದಳೋ ಆಕೆ ಸುಮ್ಮನೆ ಬೇರೇನು ಮಾತನಾಡದೆ ಆಕೆ ದೇವರ ವಾಕ್ಯವನ್ನ ಬಾಯಲ್ಲಿ ನಿರಂತರವಾಗಿ ಹೇಳುತ್ತಿದ್ದಳು. Some 4 to 5 years, 4-5 ವರ್ಷಗಳ ನಂತರ I have seen her life so settled in so much good way. ಅನೇಕ ಒಳ್ಳೆಯ ರೀತಿಯಲ್ಲಿ ಆಕೆ ಜೀವಿತ ಸೆಟಲ್ ಆಗುವುದನ್ನು ನಾನು ನೋಡಿದ್ದೇನೆ. God gave her a best job in a very good company. ಒಳ್ಳೆ ಕಂಪನಿಯಲ್ಲಿ ಆಕೆಗೆ ಜಾಬ್ ಸಿಗುವಂತೆ ದೇವರು ಮಾಡಿದರು. With a very good amount of salary. ಒಳ್ಳೆಯ ಸ್ಯಾಲರಿ ಸಿಗುವಂತೆ ದೇವರು ಮಾಡಿದರು. And God blessed her with a very good husband. ಅದೇ ರೀತಿಯಲ್ಲಿ ಒಳ್ಳೆಯ ಒಂದು ಗಂಡನು ಆಕೆಗೆ ಸಿಗುವಂತೆ ಮಾಡಿದರು. Because he was our classmate. ಯಾಕಂದ್ರೆ ಆ
ಒಂದು ವ್ಯಕ್ತಿ ನಮ್ಮ ಒಂದು ಕ್ಲಾಸ್ಮೇಟ್ We ಆಗಿದ್ದನು. know him better. ನಾವು ಆತನ ಬಗ್ಗೆ ತಿಳಿದುಕೊಂಡಿದ್ದೆವು. Such a very wonderful person was given to her in marriage. ಆ ಒಂದು ಮದುವೆ ಆಕೆ ಗಂಡನ ಆಗಿ ಆ ಒಂದು ವ್ಯಕ್ತಿಯನ್ನ, ಒಳ್ಳೆಯ ವ್ಯಕ್ತಿಯನ್ನ ದೇವರ ಆಕೆಗೆ Now she is ದಯಪಾಲಿಸಿದರು. settled in such a very good place. ಬಹಳ ಒಂದು ಒಳ್ಳೆಯ ಸ್ಥಳದಲ್ಲಿ ಆಕೆ ಈಗ ಸೆಟಲ್ ಆಗಿದ್ದಾಳೆ. Lord, this I have seen in her life, how her dependence on Psalms chapter 91 changed and blessed her life. ಕೀರ್ತನೆ 91ನೇ ಅಧ್ಯಾಯದ ವಾಕ್ಯಗಳ ಮೇಲೆ ಆಕೆ ಅವಲಂಬಿತಳಾಗದ ನಿಮಿತ್ತವಾಗಿ ಆಕೆಯ ಜೀವಿತ ಯಾವ ರೀತಿಯಲ್ಲಿ ಸೆಟಲ್ ಆಯಿತು ಅನ್ನೋದನ್ನ ನಾನು ನೋಡಿದ್ದೇನೆ. Just Psalm chapter 91 can change her life like this. ಕೀರ್ತನೆ 91ನೇ ಅಧ್ಯಾಯ ಮಾತ್ರವೇ, ಈ ವಾಕ್ಯಗಳು ಮಾತ್ರವೇ ಆಕೆಯ ಜೀವಿತವನ್ನ ಆ ರೀತಿಯಲ್ಲಿ ಮಾರ್ಪಡಿಸಬೇಕಾದರೆ Depend on the whole word of God. ನೀವು ಸಂಪೂರ್ಣವಾದ ಸತ್ಯವೇದದಲ್ಲಿರುವಂತಹ ಎಲ್ಲಾ ವಾಕ್ಯಗಳ ಮೇಲೆ ಅವಲಂಬಿತರಾಗುವುದಾದರೆ Can you imagine the blessings coming upon your life? ನಿಮ್ಮ ಜೀವದ ಮೇಲೆ ಬರುವಂತಹ ಆಶೀರ್ವಾದಗಳನ್ನ ನೆನೆಸುವುದಕ್ಕೂ ನಿಮಗೆ ಸಾಧ್ಯವಿಲ್ಲ. ಹಲ್ಲೆಲೂಯಾ. Praise the Lord. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. So finally today we are with this new lesson and last lesson. ಕೊನೆಯದಾಗಿ ಈ ಕೀರ್ತನೆ 91ನೇ ಅಧ್ಯಾಯದ ಕೊನೆಯ ಪಾಠಕ್ಕೆ ನಾವು ಪ್ರವೇಶ This ಮಾಡಿದ್ದೇವೆ. 20th lesson. ಇದು 20ನೇ ಪಾಠ ಆಗಿದೆ. So we are finishing this subject today. ಇವತ್ತಿನ ದಿವಸ ಈ ವಿಷಯವನ್ನು ಮುಕ್ತಾಯಗೊಳಿಸುತ್ತೇವೆ. So what is the last lesson that God is bringing out? ದೇವರು ನಮಗೆ ಕೊಡುತ್ತಿರುವಂತಹ ಕೊನೆಯ ಪಾಠ ಯಾವುದಾಗಿದೆ? God rewards the righteous people. ದೇವರು ನೀತಿವಂತರನ್ನ ಆತನು ಬಹುಮಾನವನ್ನು ಕೊಡುವ ಆತನಾಗಿದ್ದಾನೆ. For those people who choose God as their refuge, ಯಾರು ದೇವರನ್ನ ಆಶ್ರಯಗಿರಿಯಾಗಿ ಮಾಡಿಕೊಂಡಿದ್ದಾರೋ, for those who choose to dwell in the secret place of God, ಯಾರು ದೇವರ ರಹಸ್ಯವಾದ ಸ್ಥಳದಲ್ಲಿ ನೆಲೆಗೊಳ್ಳುವುದಕ್ಕೆ ಆಯ್ಕೆ ಮಾಡಿಕೊಂಡಿದ್ದಾರೋ, they will have their reward. ಅವರು ಖಂಡಿತವಾಗಿ ಪ್ರತಿಫಲವನ್ನು ಹೊಂದುತ್ತಾರೆ, ಬಹುಮಾನವನ್ನು ಹೊಂದುತ್ತಾರೆ. Verse number 16. ಮೊದಲನೇದಾಗಿ 16ನೇ ವಚನವನ್ನು ನೋಡುವಾಗ, With long life I will satisfy him and show him my salvation. ಕೀರ್ತನೆ 91ನೇ ಅಧ್ಯಾಯ 16ನೇ ವಚನ, ದೀರ್ಘಾಯುಷ್ಯವನ್ನು ಅನುಗ್ರಹಿಸಿ ಅವನನ್ನು ತೃಪ್ತಿಪಡಿಸುವೆನು, Amen. ನನ್ನ ವಿಶೇಷವಾದ ರಕ್ಷಣೆಯನ್ನು ತೋರಿಸುವೆನು. God grants the righteous people a long life ದೇವರು ನೀತಿವಂತರಿಗೆ ದೀರ್ಘಾಯುಷ್ಯವನ್ನು ಕೊಡುತ್ತಾನೆ. by preserving their lives. ಅವರ ಒಂದು ಜೀವವನ್ನ ಕಾಪಾಡುವವನಾಗಿದ್ದಾನೆ. The righteous people, ನೀತಿವಂತ ಜನರು they reach a ripe age and fulfill their God-given purpose. ಅವರು ಹಣ್ಣು ಮುದುಕರಾಗಿ ಅವರು ದೇವರು ಕೊಟ್ಟಿರುವಂತ ಉದ್ದೇಶವನ್ನ ಅವರು ಮುಗಿಸುವವರಾಗಿರುತ್ತಾರೆ. If you read about Abraham, ನೀವು ಅಬ್ರಹಾಮನ ವಿಚಾರವಾಗಿ ಓದುವುದಾದರೆ, God says in Genesis chapter 15 and verse number 15, ದೇವರ ಆದಿಕಾಂಡ 15ನೇ ಅಧ್ಯಾಯ 15ನೇ ವಚನವನ್ನು ಓದುವಾಗ, it is God who is giving this promise to Abraham. ದೇವರು ತಾನೇ ಈ ಒಂದು ವಾಗ್ದಾನವನ್ನು ಅಬ್ರಹಾಮನಿಗೆ ಕೊಡುತ್ತಿದ್ದಾರೆ. Now as for you, you shall go to your fathers in peace. You shall be buried at a good old age. ನೀನಂತೂ ಸಮಾಧಾನದೊಡನೆ ಪಿತೃಗಳ ಬಳಿಗೆ ಸೇರುವಿ, ತುಂಬಾ ವೃದ್ಧನಾಗಿ ಉತ್ತರ ಕ್ರಿಯೆಯನ್ನು ಹೊಂದುವಿ. Hallelujah. Hallelujah. God gives a righteous one a complete age and a full age. ನೋಡ್ರಿ, ಇಲ್ಲಿ ದೇವರು ಯಾವ ರೀತಿಯಲ್ಲಿ ಅಬ್ರಹಾಮನಿಗೆ ಸಂಪೂರ್ಣವಾದ ಆಯುಷ್ಯ, ಸಂಪೂರ್ಣವಾಗಿ ತನ್ನ ಜೀವಿತವನ್ನು ಜೀವಿಸುವಂತ ಅವಕಾಶವನ್ನ ಅಬ್ರಹಾಮನಿಗೆ ಕೊಟ್ಟನು. A long life. ಒಂದು ಶ್ರೇಷ್ಠವಾದ ದೊಡ್ಡ ದೀರ್ಘಾಯುಷ್ಯವನ್ನು ಕೊಟ್ಟನು. A satisfied life. ಒಂದು ತೃಪ್ತಿಯಾದಂತಹ ಒಂದು ಆಯುಷ್ಯವನ್ನು ಕೊಟ್ಟನು. What about Isaac? ಈಸಾಕನ ಕಥೆ ಏನು? If you read in Genesis chapter 35 verse number 29, ಆದಿಕಾಂಡ 35ನೇ ಅಧ್ಯಾಯ 29ನೇ ವಚನವನ್ನು ನೀವು ಓದುವುದಾದರೆ, it says, Then Isaac breathed his last and died and was gathered to his people, old and full of years, and his sons Esau and Jacob buried him. 28ನೇ ವಚನದಿಂದ ಓದಿಕೊಳ್ಳೋಣ. ಈಸಾಕನು ದಿನ ತುಂಬಿದ ಮುದುಕರಾಗಿದ್ದು 180ನೇ ವರ್ಷದಲ್ಲಿ ಪ್ರಾಣ ಬಿಟ್ಟು ತನ್ನ ಪಿತೃಗಳ ಬಳಿಗೆ ಸೇರಿದನು. ಅವನ ಮಕ್ಕಳಾದ ಏಸಾವ ಯಾಕೋಬರು ಅವನಿಗೆ ಸಮಾಧಿ ಮಾಡಿದರು. The Bible talks about David. ಸತ್ಯವೇದದಲ್ಲಿ ಆ ದಾವೀದನ ವಿಚಾರವಾಗಿ ಮಾತನಾಡುತ್ತಿದ್ದಾರೆ. First Chronicles chapter 29 verse number 28. ಮೊದಲನೇ ಪೂರ್ವಕಾಲ ವೃತ್ತಾಂತ 29ನೇ ಅಧ್ಯಾಯ 28ನೇ ವಚನ. He died at a ripe old age, full of years, riches and honor, and his son Solomon reigned in his place. ಅವರ ಐಶ್ವರ್ಯ, ಮಾನ, ದೀರ್ಘ
ದೀರ್ಘಾಯುಷ್ಯ ಇವುಗಳನ್ನು ಅನುಭವಿಸಿದ ನಂತರ ತುಂಬಾ ವೃದ್ಧನಾಗಿ ಮರಣ ಹೊಂದಿದನು. ಅವನಿಗೆ ಬದಲಾಗಿ ಅವನ ಮಗನಾದ ಸೊಲೊಮೋನನು ಅರಸನಾದನು. You can read about Job. ನೀವು ಯೋಬನ ವಿಚಾರವಾಗಿ ಓದುವುದಾದರೆ Job chapter 42 verse number 17. ಯೋಬನ ಪುಸ್ತಕ 42ನೇ ಅಧ್ಯಾಯ 17ನೇ ವಚನ. And so Job died old and full of years. ಯೋಬನ ಪುಸ್ತಕ 42ನೇ ಅಧ್ಯಾಯ 17ನೇ ವಚನ. ಯೋಬನು ಮುದುಕನಾಗಿಯೂ ದಿನ ತುಂಬಿದವನಾಗಿಯೂ ಸತ್ತನು ಅನ್ನೋದನ್ನು ಬರೆಯಲ್ಪಟ್ಟಿದೆ. Hallelujah. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. If you look at the lives of Hophni and Phinehas, ನೀವು ಹೋಫ್ನಿ ಮತ್ತು ಫಿನೆಯಾಸ್ ಅವರ ಒಂದು ಜೀವಿತವನ್ನು ನೋಡುವಾಗ you know how early they died. ಅವರು ಎಷ್ಟು ಬೇಗವಾಗಿ ಸತ್ತು ಹೋದರು. You read in the New Testament about Ananias and ನೀವು Sapphira. ಅನನ್ಯ ಸಫೈರಳ ಬಗ್ಗೆ ನೀವು ಓದುವಾಗ How early they died. ಅವರು ಎಷ್ಟು ಬಹಳ ಕಡಿಮೆ ದಿವಸಗಳಲ್ಲಿ ಅವರು ಸತ್ತು ಹೋದರು. Achan, how early he died. ಆ ಕಾರಣ ಎಷ್ಟು ಬೇಗ ಸತ್ತು ಹೋದನು. See, if the unrighteous people, ಈ ಅನೀತಿವಂತರು if they don't live a life of holiness, ಒಂದು ವೇಳೆ ಪರಿಶುದ್ಧ ಜೀವಿತವನ್ನು ಅವರು ನಡೆಸದೆ ಹೋದರೆ they cannot live for long time. ಅವರು ಹೆಚ್ಚು ಕಾಲ ಬದುಕಲು ಸಾಧ್ಯವಿಲ್ಲ. But the righteous one, ಆದರೆ ನೀತಿವಂತರು the Bible says, ಸತ್ಯದ ಈ ರೀತಿಯಲ್ಲಿ ಹೇಳ್ತಾ ಇದೆ, they shall live for long life. ಅವರು ದೀರ್ಘ ಆಯುಷ್ಯವನ್ನ ಜೀವಿಸುವರು ಅನ್ನೋದನ್ನು I ಬರೆಯಲ್ಪಟ್ಟಿದೆ. will show them my salvation. ನಾನು ನನ್ನ ರಕ್ಷಣೆಯನ್ನ ಅವರಿಗೆ ನಾನು ತೋರಿಸುತ್ತೇನೆ ಅನ್ನೋದನ್ನ ಕರ್ತನು But I ಹೇಳಿದ್ದಾನೆ. don't take away the fact that some righteous people, they were also have suffered a premature death. ಆದ್ರೆ ಕೆಲವು ಬಾರಿ ನೋಡುವಾಗ ನೀತಿವಂತರು ಕೂಡ ತಮ್ಮ ಆಯುಸ್ಸಿಗೆ ಮುಂಚಿತವಾಗಿ ಅವರು ಈ ಲೋಕವನ್ನ ಬಿಟ್ಟು ಹೋಗಿರೋದನ್ನ ನಾವು ನೋಡಿದ್ರೆ ಅದನ್ನು ನಾನು ಅಲ್ಲಗೆಳೆಯೋದಿಲ್ಲ. Most of the God's servants, even they have suffered a premature death. ಅನೇಕ ಸೇವಕರು ಕೂಡ ಆಯುಷ್ಯಕ್ಕಿಂತ ಮುಂಚೆ ಅವರು ಸತ್ತಿರೋದು ಉಂಟು. However, for them, ಅವರಿಗೋಸ್ಕರ their lives have been long enough to fulfill the mission that they were sent on this earth. ಈ ಲೋಕದಲ್ಲಿ ಯಾವ ಒಂದು ಕಾರ್ಯಕ್ಕೆ ಅವರು ಕಳುಹಿಸಲ್ಪಟ್ಟಿದ್ದಾರೋ ಅವರಿಗೆ ಕೊಟ್ಟಂತ ಅವರು ಇದ್ದಂತ ಆ ಒಂದು ವಯಸ್ಸಿನಲ್ಲೇ ಅದನ್ನ ಮಾಡಿ ಮುಗಿಸಿರುತ್ತಾರೆ. Hallelujah. I know about a person. ನನಗೆ ಒಬ್ಬ ವ್ಯಕ್ತಿಯ ಬಗ್ಗೆ ಗೊತ್ತಿದೆ. He was a man of God. ಅವರೊಬ್ಬ ದೇವರ ಮನುಷ್ಯರಾಗಿದ್ದರು. His name is Shankar. ಅವರ ಹೆಸರು ಶಂಕರ್ ಎಂದು. You know, there is a book also has been released on his name, that is Jesus Who Meets Shankar. ಅವರ ಒಂದು ವಿಷಯವಾಗಿ ಒಂದು ಪುಸ್ತಕ ಕೂಡ ಬಿಡುಗಡೆ ಆಗಿತ್ತು. ಯೇಸು ಕ್ರಿಸ್ತನು ಸಂಧಿಸಿದ ಶಂಕರ್ ಅನ್ನುವ ಒಂದು ಪುಸ್ತಕ ಕೂಡ ಬಿಡುಗಡೆ ಆಗಿತ್ತು. We'll have that book. ಆ ಒಂದು ಪುಸ್ತಕ ನನ್ನಲ್ಲೂ ಇದೆ. Even about that person. ಆ ಒಂದು ವ್ಯಕ್ತಿಯ ವಿಚಾರವಾಗಿ He died at the age of 40. ಆತನು 40 ವರ್ಷಗಳ ಕಾಲದಲ್ಲಿ ಆತನು ತನ್ನ ಈ ಲೋಕವನ್ನು ಬಿಟ್ಟು But ಹೋದನು. before that age, ಆದ್ರೆ ಆ 40 ವಯಸ್ಸಿನಲ್ಲಿಯೇ he completed the mission for what he was sent on this earth. ಈ ಲೋಕಕ್ಕೆ ಆ ಯಾವ ಕಾರ್ಯಕ್ಕಾಗಿ ಯೇಸು ಕ್ರಿಸ್ತನ ಮುಖಾಂತರವಾಗಿ ಆತನು ಕಳುಹಿಸಲ್ಪಟ್ಟಿದ್ದನೋ ಆ ಕಾರ್ಯಗಳನ್ನೆಲ್ಲವನ್ನ ಆತನು ಮಾಡಿ ಮುಗಿಸಿದ್ದನು. Hallelujah. Hallelujah. You can read his book. ನೀವು ಆತನ ಪುಸ್ತಕವನ್ನು ಓದುವುದಾದರೆ You will understand how was his life. ಅವರ ಜೀವಿತ ಯಾವ ರೀತಿಯಲ್ಲಿ ಇತ್ತು ಅನ್ನೋದನ್ನು ನೀವು ಅರ್ಥ How he ಮಾಡಿಕೊಳ್ಳಬಹುದು. completed God's mission. ದೇವರ ಒಂದು ಕಾರ್ಯಗಳನ್ನು ಯಾವ ರೀತಿಯಲ್ಲಿ ಮುಕ್ತಾಯಗೊಳಿಸಿದ್ದನು ಅನ್ನೋದನ್ನು ನಿಮಗೆ And what ಗೊತ್ತಾಗುತ್ತದೆ. is this long life? ಈ ಒಂದು ದೀರ್ಘಾಯುಷ್ಯ ಅಂದರೆ ಏನು? It's not living for 120 years. 120 ವರ್ಷಗಳ ಕಾಲ ಬದುಕುವುದು ಮಾತ್ರವೇ ದೀರ್ಘಾಯುಷ್ಯ ಎಂದು ಅರ್ಥವಲ್ಲ. Whatever span what is given to you, ನಮಗೆ ಎಷ್ಟು ವರ್ಷಗಳು ಈ ಲೋಕದಲ್ಲಿ ಜೀವಿಸುವುದಕ್ಕೆ ಕೊಡಲ್ಪಟ್ಟಿದೆಯೋ living the life pleasing to God. ದೇವರಿಗೆ ಮೆಚ್ಚುಗೆ ಆಗುವ ಜೀವನವನ್ನು ಜೀವಿಸುವುದೇ ದೀರ್ಘಾಯುಷ್ಯವಾಗಿದೆ. Hallelujah. Praise the Lord. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. Moses lived up to 120 years. ಮೋಶೆ 120 ವರ್ಷಗಳ ಕಾಲ ಬದುಕಿದರು. But he did not complete God's mission on this earth. ಆದರೆ ಈ ಲೋಕದಲ್ಲಿ ಮೋಶೆಯು ದೇವರ ಒಂದು ಕಾರ್ಯವನ್ನ ಮುಕ್ತಾಯಗೊಳಿಸಲಿಲ್ಲ. But if you can live a life pleasing to God, ನೀವು ದೇವರಿಗೆ ಮೆಚ್ಚಿಸುವಂತಹ ಜೀವಿತವನ್ನ ಜೀವಿಸೋದಾದರೆ whenever the death comes, ಯಾವಾಗ ಬೇಕಾದ್ರೂ ಸಾವು ಬಂದರೂ ಕೂಡ we are going to our Father. ನಾವು ನಮ್ಮ ತಂದೆಯ ಮನೆಗೆ ಹೋಗುತ್ತೇವೆ. Only our address will be changed. ನಮ್ಮ ಒಂದು ಅಡ್ರೆಸ್ ಮಾತ್ರ ಬದಲಾವಣೆ ಆಗುತ್ತದೆ. Hallelujah. Hallelujah. So that we will be living forever. ನಾವು ನಿತ್ಯ ನಿರಂತರವಾಗಿ Either ಜೀವಿಸುವವರಾಗಿದ್ದೇವೆ. we live in this body, otherwise we'll go up to the Father. ಈ ಲೋಕದಲ್ಲಿ ಇಲ್ಲಿ ಜೀವಿಸ್ತೇವೆ ಅಥವಾ ನಾವು ತಂದೆಯ ಮನೆಗೆ ಹೋಗುತ್ತೇವೆ. Hallelujah. Praise the Lord. ಅದನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. Ultimately, ಆ ಕೊನೆಯದಾಗಿ ನೋಡುವಾಗ the righteous people, ನೀತಿವಂತ ಜನರು they will have the privilege to be called the sons and daughters of God. ಅವರಿಗೊಂದು ಅವಕಾಶ ಅಥವಾ ಯಾವುದೇ ಒಂದು ಗೌರವ ಇದೆ ಎಂದು ನೋಡುವಾಗ ದೇವರ ಮಕ್ಕಳಾಗಿ ಅಂದ್ರೆ ದೇವರ ಮಗನು ಎಂದು ಕರೆಯಲ್ಪಡುವಂತ ಒಂದು ಗೌರವವಿದೆ. They can be a part of God's divine family. ದೇವರ ಒಂದು ದೈವಿಕವಾದ ಕುಟುಂಬದ ಸದಸ್ಯರಾಗುವ
ಮಾಡುವಂತ ಅವಕಾಶ ನಮಗಿದೆ. Do you know what will be your position? ನಮ್ಮ ಒಂದು ಸ್ಥಾನಮಾನಗಳು ಏನಿದೆ ಗೊತ್ತಾ? It is revealed in Revelation chapter 5 verse number 10. ಪ್ರಕಟಣೆ 5ನೇ ಅಧ್ಯಾಯ 10ನೇ ವಚನ ನಮ್ಮ ಸ್ಥಾನಮಾನಗಳು ದೇವರ ಸನ್ನಿಧಿಯಲ್ಲಿ ಏನಿದೆ ಅನ್ನೋದನ್ನ ಅಲ್ಲಿ ಪ್ರಕಟಗೊಂಡಿದೆ. You have made them to be a kingdom and priest to serve our God, and they will reign on the earth. ಪ್ರಕಟಣೆ ಪುಸ್ತಕ 5ನೇ ಅಧ್ಯಾಯ 10ನೇ ವಚನ, ಅವರನ್ನು ನಮ್ಮ ದೇವರಿಗೋಸ್ಕರ ರಾಜ್ಯವನ್ನಾಗಿಯೂ ಯಾಜಕರನ್ನಾಗಿಯೂ ಮಾಡಿರಿ, ಅವರು ಭೂಮಿಯ ಮೇಲೆ ಆಳುವರು ಎಂದು ಹೇಳಿದರು. Hallelujah. Hallelujah. We will be the kings and priests. ನಾವು ರಾಜರಾಗಿಯೂ ಯಾಜಕರಾಗಿಯೂ ದೇವರ ಸನ್ನಿಧಾನದಲ್ಲಿರುತ್ತೇವೆ. Just like Melchizedek. ಯಾವ ರೀತಿಯಲ್ಲಿ ನೋಡೋಣ, ಮೆಲ್ಕಿಜೆದೇಕನ He ರೀತಿಯಲ್ಲಿ was the king of Salem. ಅವನು ಸಾಲೇಮ್ ದೇಶದ ಒಂದು ರಾಜನಾಗಿದ್ದನು. He was also a high priest of God. ಅದೇ ರೀತಿಯಲ್ಲಿ ದೇವರ ಮಹಾಯಾಜಕನು ಆಗಿದ್ದನು. To live a righteous life, ನೀವು ನೀತಿವಂತರ ಜೀವಿತವನ್ನ ಜೀವಿಸೋದಾದರೆ your position will be like this. ಈ ರೀತಿಯಲ್ಲಿ ನಿಮ್ಮ You ಸ್ಥಾನಮಾನಗಳಿರ್ತವೆ. will be the kings and priests before God. ನೀವು ರಾಜರಾಗಿಯೂ ಅದೇ ರೀತಿಯಲ್ಲಿ ನೀವು ಮಹಾಯಾಜಕರಾಗಿಯೂ ಇರುತ್ತೇವೆ. Hallelujah. Hallelujah. Praise the Lord. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. So your life must be dependent on the Psalms chapter 91. ಈ ಕೀರ್ತನೆ 91ನೇ ಅಧ್ಯಾಯದ ಮೇಲೆ ನಿಮ್ಮ ಜೀವಿತ You need to ಅವಲಂಬಿತವಾಗಿರಬೇಕು. meditate on this every verse. ಪ್ರತಿಯೊಂದು ವಾಕ್ಯವನ್ನು ಕೂಡ ನಾವು ಧ್ಯಾನ ಮಾಡಬೇಕಾಗಿದೆ. So many blessings are there in this psalm. ಈ ಒಂದು ಕೀರ್ತನೆಯಲ್ಲಿ ಅನೇಕ All ಆಶೀರ್ವಾದಗಳಿವೆ. blessing belongs to you. ಎಲ್ಲ ಆಶೀರ್ವಾದಗಳು ನಿಮಗೆ ಸೇರಲ್ಪಟ್ಟಿದೆ. Hallelujah. Hallelujah. Praise the Lord. ಕರ್ತನ ಪರಿಶುದ್ಧ ನಾಮಕ್ಕೆ God bless ಸ್ತೋತ್ರವಾಗಲಿ. everyone according to Psalms chapter 91 verse number 16. ದೇವರ ಕೀರ್ತನೆ 91ನೇ ಅಧ್ಯಾಯ 16ನೇ ವಚನದ ಪ್ರಕಾರವಾಗಿ ದೇವರು ನಿಮ್ಮನ್ನೆಲ್ಲರನ್ನ ಆಶೀರ್ವದಿಸಲಿ.